Physics Part 1 Chapter Number 1 Electrical Charges and Fields. ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದ್ರೆ ಎಲೆಕ್ಟ್ರಿಕ್ ಡೈಪೋಲ್. ಫಿಸಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಡೈಪೋಲ್ಸ್ ಡೆಫಿನೇಷನ್ ಏನು ಹೇಳ್ತಾನಪ್ಪ ಅಂತಂದ್ರೆ ಇನ್ ಮೋಸ್ಟ್ ಮಾಲಿಕ್ಯೂಲ್ಸ್ ದ ಸೆಂಟರ್ ಆಫ್ ಪಾಸಿಟಿವ್ ಆ್ಯಂಡ್ ಚಾರ್ಜಸ್ ಆ್ಯಂಡ್ ಆಫ್ ನೆಗೆಟಿವ್ ಚಾರ್ಜಸ್ ಲೈ ಎಟ್ ಎ ಸೇಮ್ ಪ್ಲೇಸ್. ದೇರ್ ಫೋರ್ ದೇರ್ ಡೈಪೋಲ್ ಮೊಮೆಂಟಮ್ ಇಸ್ ಝೀರೋ ಅಂತೇಳಿ ಹೇಳ್ತಾನೆ. ಅಂದ್ರೆ ಯಾವಾಗ ಒಂದು ಪ್ಲೇಸ್ ಒಳಗಡೆ ಪಾಸಿಟಿವ್ ಚಾರ್ಜು ಮತ್ತು ನೆಗೆಟಿವ್ ಚಾರ್ಜು ಒಂದೇ ಪ್ಲೇಸ್ನಾಗ ಲೈ ಆಗತ್ತಿತ್ತು ಅಂತಂದ್ರೆ ಅಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ ಡೈಪೋಲ್ ಮೊಮೆಂಟಮ್ ಝೀರೋ ಆಗಿರುತ್ತೆ ಅಂತ ಹೇಳ್ತಾನೆ. ಡೈಪೋಲ್ ಮೊಮೆಂಟಮ್ ಏನಾಗಿರ್ಸ ಝೀರೋ ಆಗಿರ್ಸ. ಅದೇ ರೀತಿ ಏನಪ್ಪ ಅಂತಂದ್ರೆ CO2 ಆ್ಯಂಡ್ CH4 ಆರ್ ದಿಸ್ ಟೈಪ್ ಆಫ್ ಮಾಲಿಕ್ಯೂಲ್. ಹವೆವರ್ ದೇ ಡೆವಲಪ್ ಎ ಡೈಪೋಲ್ ಮೊಮೆಂಟಮ್ ವೆನ್ ಎಲೆಕ್ಟ್ರಿಕಲ್ ಫೀಲ್ಡ್ ಈಸ್ ಅಪ್ಲೈಡ್. ಯಾವಾಗಪ್ಪ ಅಂತಂದ್ರೆ CO2 ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ CH4 ಇದ್ದಾಗ ಡೈಪೋಲ್ ಮೊಮೆಂಟಮ್ ಏನಪ್ಪ ಅಂತಂದ್ರೆ ಎಲೆಕ್ಟ್ರಿಕಲ್ ಫೀಲ್ಡ್ ಅಪ್ಲೈಡ್ ಆದಾಗ ಡೈಪೋಲ್ ಏನಾಗ್ತದೆ, ಡೈಪೋಲ್ ಮೊಮೆಂಟಮ್ ಆಗ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಏನು ಹೇಳ್ತಾನಪ್ಪ ಅಂತಂದ್ರೆ ಬಟ್ ಸಮ್ ಮಾಲಿಕ್ಯೂಲ್ ಸೆಂಟರ್ಸ್ ಆಫ್ ನೆಗೆಟಿವ್ ಚಾರ್ಜಸ್ ಆ್ಯಂಡ್ ಪಾಸಿಟಿವ್ ಚಾರ್ಜಸ್ ಡು ನಾಟ್ ಕೋಇನ್ಸಿಡೆನ್ಸ್. ಏನಪ್ಪ ಅಂತಂದ್ರೆ ಪಾಸಿಟಿವ್ ಚಾರ್ಜಸ್ಗಳು ಏನಪ್ಪ ಅಂತಂದ್ರೆ ನೆಗೆಟಿವ್ ಚಾರ್ಜ್ ಜೊತೆ ಯಾವಾಗಲೂ ಕೋಇನ್ಸೈಡ್ ಆಗಲ್ಲ. ಓಕೆ, ಕೋಇನ್ಸೈಡ್ ಆಗಲ್ಲ. ಪಾಸಿಟಿವ್ ಚಾರ್ಜ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಕೋಇನ್ಸೈಡ್ ಆಗಲ್ಲ. ಅದೇ ರೀತಿ ಏನಪ್ಪ ಅಂತಂದ್ರೆ ದೇ ಹ್ಯಾವ್ ಎ ಪರ್ಮನೆಂಟ್ ಎಲೆಕ್ಟ್ರಿಕಲ್ ಡೈಪೋಲ್ ಮೊಮೆಂಟಮ್ ಇವನ್ ಇನ್ ದಿ ಅಬ್ಸೆನ್ಸ್ ಆಫ್ ಎಲೆಕ್ಟ್ರಿಕಲ್ ಫೀಲ್ಡ್. ಸಚ್ ಮಾಲಿಕ್ಯೂಲ್ಸ್ ಆರ್ ಕಾಲ್ಡ್ ಆಸ್ ಎ ಪೋಲಾರ್ ಮಾಲಿಕ್ಯೂಲ್ಸ್. ಪೋಲಾರ್ ಮಾಲಿಕ್ಯೂಲ್ ಅಂದರೆ ನಥಿಂಗ್ ಬಟ್ ಎ ಪೋಲಾರ್ ಮಾಲಿಕ್ಯೂಲ್ಸ್. ಪೋಲಾರ್ ಮಾಲಿಕ್ಯೂಲ್ ಅಂದರೆ ಏನಪ್ಪ ಅಂತಂದ್ರೆ ಅಲ್ಲಿ ಎಲೆಕ್ಟ್ರಿಕಲ್ ಫೀಲ್ಡ್ ಏನಾಗಿರ್ತದೆ, ಅಬ್ಸೆಂಟ್ ಆಗಿರ್ತದೆ. ಅಂದರೆ ಎಲೆಕ್ಟ್ರಿಕಲ್ ಫೀಲ್ಡು ಅಪ್ಲೈ ಆಗಂಗಿಲ್ಲ. ವಿತ್ತು ಏನಪ್ಪ ಅಂತಂದ್ರೆ ಪರ್ಮನೆಂಟ್ ಎಲೆಕ್ಟ್ರಿಕಲ್ ಡೈಪೋಲ್ ಮೊಮೆಂಟಮ್ ಇತ್ತು ಅಂತಂದ್ರೆ ಅದಕ್ಕೆ ಏನಂತಾರೆ, ಪೋಲಾರ್ ಮಾಲಿಕ್ಯೂಲ್ಸ್ ಅಂತಾರೆ. ಅದರದ್ದು ಎಕ್ಸಾಂಪಲ್ ಏನು, H2O ಅಂದರೆ ಏನಪ್ಪ ಅಂತಂದ್ರೆ ವಾಟರ್. H2Oಗ ವಾಟರ್ ಅಂತಾರೆ. ಅಸಲಿಗ ವೇರಿಯಸ್ ಮಟೀರಿಯಲ್ ಗಿವನ್ ರೈಸ್ ಟು ದಿ ಇಂಟರ್ಸೆಕ್ಟಿಂಗ್ ಪ್ರಾಪರ್ಟೀಸ್ ಆ್ಯಂಡ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಇಸ್ ದಿ ಪ್ರೆಸೆನ್ಸ್ ಆ್ಯಂಡ್ ಅಬ್ಸೆನ್ಸ್ ಆಫ್ ದಿ ಎಲೆಕ್ಟ್ರಿಕಲ್ ಫೀಲ್ಡ್. ಇಲ್ಲಿ ಎಲೆಕ್ಟ್ರಿಕಲ್ ಡೈಪೋಲ್ ಡೆಫಿನೇಷನ್ ಏನು ಹೇಳ್ತಾನಪ್ಪ ಅಂತಂದ್ರೆ ಆ್ಯನ್ ಎಲೆಕ್ಟ್ರಿಕಲ್ ಡೈಪೋಲ್ ಈಸ್ ಎ ಪೇರ್ ಆಫ್ ಎ ಈಕ್ವಲ್ ಆ್ಯಂಡ್ ಅಪೋಸಿಟ್ ಪಾಯಿಂಟ್ ಚಾರ್ಜಸ್ -q and +q separated by a distance of 2a. The direction from q to q minus q is said to be a direction of the dipole. ಏನಪ್ಪ ಅಂತಂದ್ರೆ q ಅನ್ನೋದು ಒಂದು ಪಾಯಿಂಟ್ ಚಾರ್ಜ್ ಅದ ಮತ್ತು ಎರಡು ಪಾಯಿಂಟ್ ಚಾರ್ಜ್ ಅದಾವ. ಒಂದು ಪಾಸಿಟಿವ್ ಪಾಯಿಂಟ್ ಚಾರ್ಜ್, ಒಂದು ನೆಗೆಟಿವ್ ಚಾರ್ಜ್ ಅದ. ಈ ಎರಡರ ಮಧ್ಯೆ ಡಿಸ್ಟೆನ್ಸ್ ಏನು ಇರ್ತದಲ್ಲ, ಆ ಡಿಸ್ಟೆನ್ಸ್ಗೆ ಏನು ಕನ್ಸಿಡರ್ ಮಾಡ್ತಾನೆ, 2a ಕನ್ಸಿಡರ್ ಮಾಡ್ತಾನೆ. ಈ ಏನಪ್ಪ ಅಂತಂದ್ರೆ q+q ಹಿಡಿದು -qಗೆ ಮೂಮೆಂಟಮ್ ಆಗಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಏನು ಬೇಕಾಗ್ತದೆ, ಎಲೆಕ್ಟ್ರಿಕಲ್ ಡೈಪೋಲ್ ಬೇಕಾಗಿರ್ತದೆ. ಅದೇ ರೀತಿ ಅವು ಏನು ಹೇಳ್ತಾನಪ್ಪ ಅಂತಂದ್ರೆ P = q × 2a ಅಂತೇಳಿ ಹೇಳ್ತಾನೆ. q × 2a. P ಅಂದರೆ ಏನು, ಎಲೆಕ್ಟ್ರಿಕಲ್ ಡೈಪೋಲ್ ಮೂಮೆಂಟಮ್ ಪಾಯಿಂಟಿಂಗ್ ಫ್ರಮ್ ದಿ ನೆಗೆಟಿವ್ ಚಾರ್ಜಸ್ ಟು ದಿ ಪಾಸಿಟಿವ್ ಚಾರ್ಜ್. ಏನಪ್ಪ ಅಂತಂದ್ರೆ ಡೈಪೋಲ್ ಮೂಮೆಂಟಮ್ ಎಲೆಕ್ಟ್ರಿಕಲ್ ಫೀಲ್ಡ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಏನಪ್ಪ ಅಂತಂದ್ರೆ ನೆಗೆಟಿವ್ ಚಾರ್ಜ್ಲಿಂದ ಪಾಸಿಟಿವ್ ಚಾರ್ಜ್ಗೆ ಮೂಮೆಂಟಮ್ ಆಗ್ತಿರುತ್ತೆ. ಇಲ್ಲೇನಾಗ್ಯದಪ್ಪ ಅಂತಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟಾನ. ಫೋರ್ಸ್ ಆನ್ ಎಲೆಕ್ಟ್ರಿಕಲ್ ಡೈಪೋಲ್ ಎಕ್ಸಾಂಪಲ್ ಕೊಟ್ಟಾನ. ಈ ಎಲೆಕ್ಟ್ರಿಕಲ್ ಡೈಪೋಲ್ ಒಳಗಡೆ ಒಂದು ಎಕ್ಸ್ ಎಕ್ಸಸ್ ಅದ. ಇದಕ್ಕೇನಂತಾರೆ, ಎಕ್ಸ್ ಎಕ್ಸಸ್ ಅಂತಾರೆ. ಮೇಲ್ಗಡೆ ಹೋದ್ರೆ ವೈ ಎಕ್ಸಸ್ ಅಂತಾರೆ. ಓ ಅಂದರೆ ಏನು, ಒರಿಜಿನ್ ಪಾಯಿಂಟ್ ಅಂದರೆ ಎದಕ್ಕಂತಾರಪ್ಪ ಅಂತಂದ್ರೆ ಲೈನ್ ಎಲ್ಲಿಂದ ಉತ್ಪತ್ತಿ ಆಗಿರ್ತೈತೋ, ಏನೋ ಲೈನ್ ಎಲ್ಲಿಂದ ಒರಿಜಿನೇಟೆಡ್ ಆಗಿರ್ತೈತೋ ಅದಕ್ಕೇನಂತಾರೆ ಓ ಅಂತಾರೆ, ಅಂದರೆ ಒರಿಜಿನ್ ಪಾಯಿಂಟು. ಮೇಲ್ಗಡೆ ಇದುವೆಲ್ಲ ಪಾಸಿಟಿವ್ ಚಾರ್ಜಸ್ಸು. ಲ್ಯಾಂಬ್ಡಾ ಅಂತೇಳಿ ಕೊಟ್ಟಾನ, dx ಅಂತ ಕೊಟ್ಟಾನ. ಒಂದು ಪಾಯಿಂಟ್ ಆಫ್ ಏರಿಯಾ ಒಳಗಡೆ ಎ ಅಂತೇಳಿ ಕೊಟ್ಟಾನ. ಈಸ್ ಅ ಡಿಸ್ಟೆನ್ಸ್ ಫ್ರಾಮ್ ಎಕ್ಸ್ ಆ್ಯಂಡ್ ಡಿಸ್ಟೆನ್ಸ್ ಫ್ರಾಮ್ ದಿ ಎ ಇಟ್ ಈಸ್ ಪಿ. ಅಂದ್ರೆ ಎಲೆಕ್ಟ್ರಿಕಲ್ ಡೈಪೋಲು ಎಕ್ಸ್ ಎಕ್ಸಸ್ ಕಡೆ ಮೂವ್ ಆಗಸ. ಅಂದ್ರೆ ಎಲೆಕ್ಟ್ರಿಕಲ್ ಡೈಪೋಲ್ ಏನಪ್ಪ ಅಂತಂದ್ರೆ ಒಂದು ಪೋರ್ಷನ್ಲಿಂದ ಒರಿಜಿನ್ ಪೊಸಿಷನ್ಲಿಂದ ಬರೋ ತನಕ ಏನು ಏರಿಯಾ ಇರ್ಸ ಆ ಏರಿಯಾಗ ಎ ಅಂತಾನ, ಸ್ಮಾಲ್ ಎ. ಒರಿಜಿನ್ ಪಾಯಿಂಟ್ಲಿಂದ ಕ್ಯಾಪಿಟಲ್ ಎಗೆ ಬರೋಕೆ ಅವ ಏನು ತೊಗೊತಾನ, ಎಕ್ಸ್ ಅಂತೇಳಿ ತೊಗೊತಾನ. ಏನು ಹೇಳ್ತಾನಪ್ಪ, ದ ಎ ಸ್ಮಾಲ್ ಎಲೆಕ್ಟ್ರಿಕಲ್ ಡೈಪೋಲ್ ಹ್ಯಾವಿಂಗ್ ಎ ಡೈಪೋಲ್ ಮೊಮೆಂಟಮ್. ಅಂದ್ರೆ ಡೈಪೋಲ್ ಮೊಮೆಂಟಮ್ ಯಾವ್ದು ಬರ್ಸ, ಇದು ಬರ್ಸ ಡೈಪೋಲ್ ಮೊಮೆಂಟಮ್. ಓಕೆ, ನೆಕ್ಸ್ಟು
is a placed along the x-axis as shown in the figure A. A semi-infinity uniformly charged dielectrical thin rod placed along the x-axis with one end of coinciding with the origin. If the linear charges of the density is plus lambda and the distance of the dipole rod is a, ಇಲ್ಲೇನಾಗ್ಯದಪ್ಪ ಅಂತಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟಣ. ಫೋರ್ಸ್ ಆನ್ ಎ ಎಲೆಕ್ಟ್ರಿಕಲ್ ಡೈಪೋಲ್. ಫೋರ್ಸ್ ಆನ್ ಎ ಎಲೆಕ್ಟ್ರಿಕಲ್ ಡೈಪೋಲ್. ಎಲೆಕ್ಟ್ರಿಕಲ್ ಡೈಪೋಲ್ ಬಗ್ಗೆ ಏನು ಹೇಳ್ತಾನಪ್ಪ ಅಂತಂದ್ರೆ ಇಸ್ ಕಾಲ್ಡ್ ಆಸ್ ಎ ಎಕ್ಸ್ ಆಕ್ಸಸ್, ಹಾರಿಜಾಂಟಲ್ ಕಾಲ್ಡ್ ಆಸ್ ಎ ಎಕ್ಸ್ ಆಕ್ಸಸ್, ವರ್ಟಿಕಲ್ ಕಾಲ್ಡ್ ಆಸ್ ಎ ವೈ ಆಕ್ಸಸ್. ಏನು ಹೇಳ್ತಾನಪ್ಪ ಅಂತಂದ್ರೆ ಎ ಸ್ಮಾಲ್ ಎಲೆಕ್ಟ್ರಿಕಲ್ ಡೈಪೋಲ್ ಹ್ಯಾವಿಂಗ್ ಎ ಡೈಪೋಲ್ ಮೊಮೆಂಟಮ್ ಪಿ, ಇದಕ್ಕೆ ಡೈಪೋಲ್ ಮೊಮೆಂಟಮ್ ಅಂತಾರೆ, ಈಸ್ ಎ ಪ್ಲೇಸ್ಡ್ ಅಲಾಂಗ್ ದಿ ಎಕ್ಸ್ ಆಕ್ಸಸ್ ಡೈರೆಕ್ಷನ್. ಎಕ್ಸಸ್ ಅಂದ್ರೆ ಹಾರಿಜಾಂಟಲ್ ಡೈರೆಕ್ಷನ್ ಒಳಗೆ ಪ್ಲೇಸ್ ಮಾಡ್ಯಾರ. ನೆಕ್ಸ್ಟು ಆ್ಯಸ್ ಶೋನ್ ಇನ್ ದಿ ಫಿಗರ್ ಎ ಸೆಮಿ ಇನ್ಫಿನಿಟಿ ಯೂನಿಫಾರ್ಮ್ಲಿ ಚಾರ್ಜ್ಡ್ ಡೈಎಲೆಕ್ಟ್ರಿಕಲ್ ಥಿನ್ ರಾಡ್ ಪ್ಲೇಸಿಂಗ್ ಅಲಾಂಗ್ ಎಕ್ಸ್ ಆಕ್ಸಸ್ ವಿತ್ ದಿ ಒನ್ ಎಂಡ್ ಆಫ್ ಕೋಯಿನ್ಸಿಡಿಂಗ್ ವಿತ್ ಒರಿಜಿನ್. ಏನಪ್ಪ ಅಂತಂದ್ರೆ ಒರಿಜಿನ್ ಜೊತೆಗೆ ಒಂದು ಕೋಯಿನ್ಸೈಡ್ ಆಗ್ಯದ. If the linear charge density rod is plus lambda, the charged density, linear charged density ಏನಂತಾನ ಲ್ಯಾಂಬ್ಡಾ ಅಂತಾನ, is a plus lambda ಇಲ್ಲಿ ಪ್ಲೇಸ್ ಮಾಡಿದಾದ. ಓಕೆ, ಅದೇ ರೀತಿ ಏನಂತಾನ ಡಿಸ್ಟನ್ಸ್ ಆಫ್ ದಿ ಡೈಪೋಲ್ ಫ್ರಮ್ ದಿ ರಾಡ್ ಈಸ್ ಎ. ಏನಪ್ಪ ಅಂತಂದ್ರೆ ಇದು ಏನದ, ಇದು ರಾಡ್ ಅದ. ಈ ರಾಡ್ ಅದ ಡೈಪೋಲ್ ಎಲೆಕ್ಟ್ರಿಕಲ್ ಡೈಪೋಲಿಂದ ಡಿಸ್ಟನ್ಸ್ಲಿಂದ ಹಿಡಿದು ಒರಿಜಿನ್ ಪಾಯಿಂಟಿಗೆ ಏನಂತಾನ ಡಿಸ್ಟನ್ಸ್ ಆಫ್ ಎ ಅಂತೇಳಿ ಕನ್ಸಿಡರ್ ಮಾಡ್ಯಾನ. ಓಕೆ, ಅದೇ ರೀತಿ ಏನಂತಾನ ದೆನ್ ಕ್ಯಾಲ್ಕುಲೇಟ್ ದಿ ಎಲೆಕ್ಟ್ರಿಕಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿ ಡೈಪೋಲ್. ಎಲೆಕ್ಟ್ರಿಕಲ್ ಫೀಲ್ಡ್ ಎಟ್ ಎ ಡ್ಯೂ ಟು ದಿ ಡೈಪೋಲ್ ಬಗ್ಗೆ ಎಲೆಕ್ಟ್ರಿಕಲ್ ಫೀಲ್ಡನ್ನು ಅಪ್ಲೈ ಮಾಡಿದಾಗ ಏನು ಬರ್ತೈತಪ್ಪ ಅಂತಂದ್ರೆ ಅವ ಡ್ಯೂ ಟು ದಿ ಈ ಫಾರ್ಮುಲಾನ ಅಪ್ಲೈ ಮಾಡ್ತಾನೆ. ಇ ಎ ಎಲೆಕ್ಟ್ರಿಕಲ್ ಡೈಪೋಲ್ ಇ ಡಿವೈಡೆಡ್ ಈಸ್ ಈಕ್ವಲ್ ಟು 2kp ಡಿವೈಡೆಡ್ ಬೈ RQ ಅಂತೇಳಿ ಬರ್ತದೆ ಫಾರ್ಮುಲಾ. ಈ ಫಾರ್ಮುಲಾಗ ಅವ ಕೆ ಅಂತಂದ್ರೆ 1/4πε0. ಅದನ್ನು ತೊಗೊಂಡೋಗಿ ಇ ಎ ಒಳಗಡೆ ಇ ಎ ಏನಪ್ಪ ಮಾಡಿಫೈಡ್ ಫಾರ್ಮ್ ಏನು ಇದು ಬರ್ತದ. ಮಾಡಿಫೈಡ್ ಫಾರ್ಮ್ ಒಳಗಡೆ ಇದು ಬರ್ತದ ಏನು ಇ ಎ ಈಸ್ ಈಕ್ವಲ್ ಟು 2kp x ಪ್ಲಸ್ ಎ RQ. ಇಲ್ಲಿ ಏನಪ್ಪ ಅಂತಂದ್ರೆ ನಮ್ಮದು ಫಾರ್ಮುಲಾ ಏನಾಗಿತ್ತು, ಡೈಪೋಲ್ ಈಸ್ ಈಕ್ವಲ್ ಟು ಇ ಎ 2kp RQ ಅಂತೇಳಿ ಇತ್ತು. ಆದರೆ ಈಗ ಏನಾಗಿದೆ RQ ಜಾಗದೊಳಗೆ ಎಕ್ಸ್ ಪ್ಲಸ್ ಎ ಕ್ಯೂಬ್ ಅಂತೇಳಿ ತೊಗೊಂಡಾನ. ಇದು ಎಲ್ಲಿಂದ ಬಂತಪ್ಪ ಅಂತಂದ್ರೆ ನಮ್ಮದು ಡೈಗ್ರಾಮ್ ಒಳಗಡೆ. ಈ ಡೈಗ್ರಾಮ್ ಒಳಗಡೆ ಏನು ಡಿಸ್ಟನ್ಸ್ ಅದ, ಈ ಡಿಸ್ಟನ್ಸ್ಲಿಂದ ಈ ಡಿಸ್ಟನ್ಸ್ಗೆ ಎ ಪ್ಲಸ್ ಎಕ್ಸ್ ಅಂತೇಳಿ ಅದ. ಎ ಪ್ಲಸ್ ಎಕ್ಸ್ ಅಂತೇಳಿ ಅದ. ಇದು ಡಿಸ್ಟನ್ಸ್ ಫ್ರಮ್ ದಿ ಆರ್ ಆಗಿರ್ತದ. ಆರ್ ಕ್ಯೂ ಇದ್ದ ಸಲಗ ಇದು ಕ್ಯೂಬ್ ಆಗಿರ್ತದ. ಗಾಟ್ ಇಟ್. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಏನು ಹೇಳ್ತಾನ, ಫೋರ್ಸ್ ಎಟ್ ಎ ಪಾಯಿಂಟ್ ಡ್ಯೂ ಟು ದಿ ಡೈಪೋಲ್. ಡ್ಯೂ ಟು ದಿ ಡೈಪೋಲ್ ಮೂಮೆಂಟ್ ಥರ ಇದನ್ನು ಅಪ್ಲೈ ಮಾಡ್ಕೊಂಡಿವಪ್ಪ ಅಂತಂದ್ರೆ ಅವಾಗ ನಮ್ದು ಏನಾಗಿರ್ತಪ್ಪ ಅಂತಂದ್ರೆ ಫಾರ್ಮುಲಾ ಈ ರೀತಿ ಬರ್ತದೆ. ನಮ್ಮದು ಏನದ ಎಫ್ ಎ ಫೋರ್ಸ್ ಎಟ್ ದಿ ಡ್ಯೂ ಟು ದಿ ಎ ಪಾಯಿಂಟ್. ಫೋರ್ಸ್ ಆ್ಯಕ್ಟಿಂಗ್ ಎಟ್ ದಿ ಎ ಪಾಯಿಂಟ್. ಫೋರ್ಸ್ ಎಲ್ಲಿ ಆ್ಯಕ್ಟ್ ಆಗತ್ತ, ಎ ಪಾಯಿಂಟ್ ಒಳ್ಳೆ ಆ್ಯಕ್ಟ್ ಆಗತ್ತ. ಅವಾಗ ನಮ್ದು ಏನಾಗಿರ್ಸ, ಕ್ಯೂ ಈಸ್ ಅ ಚಾರ್ಜ್ ಆಫ್ ಎ ಎಲೆಕ್ಟ್ರಿಕಲ್ ಚಾರ್ಜ್ ಆ್ಯಂಡ್ ಎಲೆಕ್ಟ್ರಿಕಲ್ ಡೈಪೋಲ್ ಇರ್ಸ. ಈ ಜಾಗದ ಒಳಗಡೆ ಈ ಫಾರ್ಮುಲಾಗಳನ್ನು ಅಪ್ಲೈ ಮಾಡಿದಾಗ ನಮ್ಗೆ ಇದು ಬರ್ತದೆ. ಇದನ್ನು ಸ್ವಲ್ಪ ಮಾಡಿಫಿಕೇಶನ್ ಮಾಡಿಕೊಂಡಾಗ ಈ ರೀತಿ ಬರ್ತದೆ, ರೈಟಾ. ಅದೇ ರೀತಿ ಟೋಟಲ್ ಫೋರ್ಸ್ ಎಕ್ಸರ್ಟೆಡ್ ಡ್ಯೂ ಟು ದಿ ಡೈಪೋಲ್ ಆನ್ ದಿ ರಾಡ್ ಈಸ್ ಎಫ್ ಡಿ ಈಸ್ ಈಕ್ವಲ್ ಟು ಇದು ಬರ್ಸ. ಈ ಫಾರ್ಮುಲಾಗ ನಾವು ಎಫ್ ಡಿ ಫಾರ್ಮುಲಾ ಏನಪ್ಪ, ಫೋರ್ಸ್ ಎಕ್ಸರ್ಟೆಡ್ ಡ್ಯೂ ಟು ದಿ ಡೈಪೋಲ್ ರಾಡ್ ಎಫ್ ಡಿ ಅಂತೇಳಿ ಅಪ್ಲೈ ಮಾಡಿದಾಗ ಎಫ್ ಡಿ ಅಂತ ಅಪ್ಲೈ ಮಾಡಿದಾಗ ನಮ್ದು ಏನಾಗಿರ್ಸ, ಎಫ್ ಡಿ ಈಸ್ ಈಕ್ವಲ್ ಟು ಇಸ್ 0 to infinity 2 lambda kp x ಪ್ಲಸ್ ಎ ಕ್ಯೂಬ್ ಡಿ ಎಕ್ಸ್ ಆಗಿರ್ತದೆ. ಇದನ್ನು ನಾವು ಸ್ವಲ್ಪ ಸಾಲ್ವ್ ಮಾಡಿಕೊಂಡಾಗ ಕ್ಯಾಲ್ಕುಲೇಷನನ್ನು ಮಾಡಿಕೊಂಡಾಗ ನಮ್ಗೆ ಈ ರೀತಿ ಬರ್ತದೆ, ಆಯಿತಾ. ನಾವು ಫೋರ್ಸ್ ಎಕ್ಸರ್ಟೆಡ್ ಬೈ ದಿ ರಾಡ್ ಆನ್ ದಿ ಡೈಪೋಲ್ ಈಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಟು ದಿ ಎಫ್ ಡಿ. ನ್ಯೂಟನ್ಸ್ ಲಾ ಆಫ್ ಮೋಷನ್ ಪ್ರಕಾರ ಏನು ನಮ್ಮ ಫಾರ್ಮುಲಾ ಏನಾಗಿರ್ತದೆ, ಇದು ಆಗಿರ್ತದೆ. ಎಫ್ ಆರ್
ಈಸ್ ಈಕ್ವಲ್ ಟು ಮೈನಸ್ ಎಫ್ ಡಿ ಈಸ್ ಈಕ್ವಲ್ ಟು ಮೈನಸ್ ಲ್ಯಾಂಬ್ಡಾ ಪಿ ಡಿವೈಡೆಡ್ ಬೈ 4 pi ಎಪ್ಸಿಲಾನ್ ನಾಟ್ ಎ ಸ್ಕ್ವೇರ್ ಆಗಿರ್ತದೆ.